ಓಹೋ ಹಿಂಗೆ. ಇದೇ ನಮ್ಮ ಹೂರ್ಣ. ಹಾ ಸರ್. ಹಾ ಇದು ಆಫ್ ಮಾಡ್ಬಿಟ್ಟು ಆಮೇಲೆ ಆಲೂಗಡ್ಡೆ ಹಾಕಿ ಕಲಿಸ್ತೀನಿ. ಈ ತರ ಸಾಫ್ಟ್ ಆಗಿ ಆಗ್ಬೇಕಿತ್ತು. ತಿರುವಾಗ್ತಾ ಇದ್ದೀನಿ ಇದನ್ನ. ಅದೇ ಬಂತು ನೋಡ್ರಿ, ಎಲ್ಲ ಬಂತು ಈಗ. ವಾ ಎಷ್ಟು ಚೆನ್ನಾಗಿ ಕಾಣ್ತದ. ಇಂಥವೆಲ್ಲ ಹೋಟ್ಲ್ಗಳು ಸಿಗಲ್ಲ. ಎಲ್ಲಿ ಹೋಗಿ ಆರ್ಡರ್ ಮಾಡ್ಬೇಕು ನಾವು, ಎಲ್ಲನೂ ಹೋಗಿ ಸಿಗಲ್ಲ. ಇಂಥಲ್ಲಿ ಬರಬೇಕು, ಆವಾಗಲೇ ಇವು ಸಿಗೋದು. ಟೇಸ್ಟ್ ಮಾಡಿ ಗೊತ್ತಾಗ್ತದೆ ಉಪ್ಪಿನಕಾಯಿ ಕಾಂಬಿನೇಷನ್ ಯಾಕೆ ಅಂತ. ಅಮ್ಮ ನಮಸ್ಕಾರ. ಸರ್ ನಮಸ್ತೆ. ಹಬ್ಬದಲ್ಲಿ ಮಾಡ್ಕೊಳ್ಳೋ ಅಂತ ಹಂಗೆ ಅದು ಏನಂತಾರಲ್ಲ ವೇಸ್ಟ್ ಪದಾರ್ಥ ಅಂತ ಹೇಳೋಕ್ಕಿಂತಲೂ ಯಾವ್ದು ಹಾಳಾಗಿ ಮಾಡೋದ್ಬಿಟ್ಟು ಖಾರ ಹಾಲು ಹೋಗ್ಬಿಟ್ಟು ಮಾಡ್ಕೋಬಹುದು. ಅದು ಹೆಂಗಮ್ಮ ನೋಡ್ಬಿಡ, ನಂಗೆ ಬಹಳ ಆಸೆ ಆಗಿದೆ ಇವತ್ತೆ. ಸರ್ ಈಗ ಹಬ್ಬದಲ್ಲಿ ಸ್ವೀಟ್ ಮಾಡಿರ್ತೀವಿ, ಕಣ್ಕ ಉಳ್ದೋಗ್ಬಿಡತ್ತೆ. ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡಿರ್ತೀವಿ ಅಥವಾ ಬೀನ್ಸ್ ಪಲ್ಯ ಮಾಡಿರ್ತೀವಿ ಅಥವಾ ಹೆಸರು ಬೇಳೆ ಕೋಸಂಬರಿ ಮಾಡಿರ್ತೀವಿ. ಅದೆಲ್ಲ ಉಳ್ದಿರುತ್ತೆ. ಏನ್ ಮಾಡೋದು, ವೇಸ್ಟ್ ಕೆಲವರು ಎಲ್ಲ ತಿನ್ನೋದಿಲ್ಲ ಅಂತ ವೇಸ್ಟ್ ಮಾಡ್ತಾರೆ. ವೇಸ್ಟ್ ಮಾಡೋ ಬದಲು ನಾನಿವಾಗ ಖಾರ ಹಾಲು ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಖಾರ ಹಾಲು ಒಬ್ಬಟ್ಟು. ಓಕೆ, ನಾವು ಇಲ್ಲಿ ಉಳಿದಿರೋ ಹಾಲು ಅಂತ ಅಲ್ಲ, ಫ್ರೆಶ್ ಹಾಲು ಮಾಡಿ ತೋರಿಸೋದಕ್ಕೆ ಬನ್ನಿ ನೋಡೋಣ. ಕಣ್ಕ ಕಲ್ಸ್ಕೊಳ್ಳೋಣ ಸರ್. ಈಗ ಇದಕ್ಕೆ 1 ಲೋಟ ಚಿರೋಟಿ ರವೆ, ಒಂದ್ ಅರ್ಧ ಲೋಟ ಮೈದಾ ಹಿಟ್ಟು, ಒಂದ್ ಸ್ವಲ್ಪ ಅರಿಶಿನ, ಒಂದ್ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೊಂತೀನಿ. ಇದು 1-2 ಅವರ್ ನೆನಿಬೇಕು ಸರ್ ಕಣ್ಕ. 2 ಅವರ್ ನೆನಿಬೇಕಾ? ಹಾ ಸರ್. ನಾವು ಕಾಯ್ಬೇಕು ಇವಾಗ? ಕಾಯ್ಬೇಕು ಸರ್. ಖಾರ ಹಾಲು ಒಬ್ಬಟ್ಟು ತಿನ್ಬೇಕು ಅಂದ್ರೆ ವೇಟ್ ಮಾಡ್ಬೇಕು. ಹಬ್ಬದಲ್ಲಿ ಆದ್ರೆ ರೆಡಿ ಇರುತ್ತೆ ಕಣ್ಕ. ಕಣ್ಕ ರೆಡಿ ಇದ್ದಾಗ ಇವೆಲ್ಲ ಮಾಡ್ಕೊಳ್ಳೋದು. ಹೌದು ಸರ್. ಈಗ ಒಂದು ಹಂತ ಕಲ್ಸಿದ್ರಿ. ಹಾ ಸರ್, ರೆಡಿ ಆಗಿದೆ. ಇದನ್ನ ಮುಚ್ಚಿಟ್ ಬಿಡೋಣ ನೆನೆಲಿ. ಸರ್ ಇದು ಸ್ಮೂತ್ ಆಗಿ ಬೇಗ ಆಗ್ಬೇಕು ಅಂದ್ರೆ ಇದು ಹಿಟ್ಟು ಮುಳುಗೋ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನಾನು. ಓಹೋ ಹಿಂಗೆ. ಈಗ ಮುಚ್ಚಿಟ್ ಬಿಡೋಣ ಸರ್ ಇದನ್ನ. ಸರ್ ಈಗ ಇದು ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆದು ಆಲೂಗಡ್ಡೆ ಬೇಯಕ್ಕೆ ಇಡ್ತೇನೆ. ಇದು ಪಲ್ಯಕ್ಕೋಸ್ಕರ ಏನೇನು ಇಟ್ಕೊಂಡಿದ್ದೀರಾ? ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ಟೇಸ್ಟ್. ಓಕೆ, ಇಷ್ಟು ಬೇಕು? ಇಷ್ಟು ಬೇಕು. ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸರ್. ಅಂದ್ರೆ ಫಸ್ಟ್ ಆಲೂಗಡ್ಡೆ ಬೇಯಿಸ್ಕೋಬೇಕು. ರೆಡಿ ಮಾಡ್ಕೊಂಡ್ಬಿಡೋಣ. ರೆಡಿ. ಸರ್ ಒಬ್ಬಟ್ಟಿಗೆ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೆ. ಈಗ ಅದು ಕೂಗಿದೆ, ಕುಕ್ಕರು ಇಳಿಸ್ತಾ ಇದ್ದೀನಿ. ಒಬ್ಬಟ್ಟಿನ ಪಲ್ಯ ಮಾಡ್ಕೊಳ್ಳೋಣ. ಈಗ ಒಂದು ಒಗ್ಗರಣೆ. ಆಲೂಗಡ್ಡೆ ಎಲ್ಲ ಇದಾಗ್ಬಿಟ್ಟಿದೆ, ಎಲ್ಲ ಬೇಯಿಸ್ಕೊಂಡಿದೀವಿ. ಬೇಯಿಸಿ ಎಲ್ಲ ಅದನ್ನ ಸ್ನ್ಯಾಚ್ ಮಾಡಿ ಇಟ್ಕೊಂಡಿದ್ದೇನೆ. ಆಲೂಗಡ್ಡೆನ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡು ರೆಡಿ ಆಗುತ್ತೆ. ಇದೇ ನಮ್ಮ ಹೂರ್ಣ. ಹಾ ಸರ್. ಆಲೂಗಡ್ಡೆನೆ ಹೂರ್ಣ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಒಗ್ಗರಣೆಗೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪಾಗಿ. ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ. ಇದು ಆಫ್ ಮಾಡಿಬಿಟ್ಟು ಆಮೇಲೆ ಆಲೂಗಡ್ಡೆ ಹಾಕಿ ಕಲಿಸ್ತೀನಿ. ಹೋಳಿಗೆ, ಖಾರ ಹೋಳಿಗೆಗೆ ಇದೇ ಮೇನು ಫ್ಲೇವರ್ ಕೊಡೋಕ್ಕೆ. ಅದೇ ರೆಡಿ ಆಗ್ತದೆ ಇವಾಗ ಸ್ಟಫಿಂಗ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕಲ್ಲ? ಹಾಂ ಸರ್, ಚೆನ್ನಾಗಿ ಕಲಿಸ್ಕೋಬೇಕಿದು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲೆ.
ಚೆನ್ನಾಗಿ ಕಲಸಿ ಉಂಡೆ ಮಾಡ್ಕೊಳ್ತೇನೆ. ಹ್ಞೂ ಸರ್ ಆಗಲೇ ಕಣಕಕ್ಕೆ ಹಿಟ್ಟು ನೀರು ಹಾಕಿಟ್ಟಿದ್ನಲ್ಲ, ಆ ನೀರೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಈ ಥರ ಸಾಫ್ಟ್ ಆಗಿ ಆಗ್ಬೇಕು ಹಿಟ್ಟು. ಈಗ ಒಬ್ಬಟ್ಟು ಮಾಡಕ್ಕೆ ಶುರು ಮಾಡೋಣ. ಮಾಡ್ಬಿಡೋಣ. ಕಾಯ್ತಾ ಇದೀವಿ ನಾವು. ನಿಮ್ಮ ದೊಡ್ಡಮ್ಮ ಶೈಲಿ. ಹೌದು ಸರ್. ಯಾಕೆಂದ್ರೆ ಆ ಥರ ಒಂದು ಒಬ್ಬಟ್ಟು ಮಾಡೋ ಇದಲ್ಲ ಪೇಪರು. ಹಾಂ ಸರ್, ಪೇಪರ್ ಸರ್ ಅದು. ನಿಮ್ಮ ಪ್ರಕಾರ ಕರೆಕ್ಟ್ ಆಗಿದೆ? ಹಾಂ ಸರ್, ಕರೆಕ್ಟ್ ಆಗಿದೆ. ಆಲೂಗಡ್ಡೆ ಪಲ್ಯ ತಗೊಂಡ್ರು. ಸರ್, ಆಲೂಗಡ್ಡೆ ಪಲ್ಯ. ಇದು ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಅತ್ತೆ. ನಮ್ಮ ಅತ್ತೆ ಇಬ್ರು ಮಾಡೋರು. ಹಾಗಾಗಿ ಇದ್ರ ಕ್ರೆಡಿಟ್ ಅವ್ರಿಬ್ರಿಗೂ ಸೇರಿ ಕ್ರೆಡಿಟ್ ಹೋಗುತ್ತೆ. ಇದಕ್ಕೆ ಮೊಸರು ಮತ್ತೆ ಉಪ್ಪಿನಕಾಯಿ ಸರ್. ಹೌದಾ? ಇಷ್ಟೇ. ಹಾಂ ಸರ್, ಸ್ವಲ್ಪ ಆಗಲಾಗ್ಬೇಕಾ? ಎಷ್ಟು ಚೆನ್ನಾಗಿ ಬಂದ್ರಿ ರೌಂಡಾಗಿ. ಖಾರ ಆಲೂ ಹೋಳಿಗೆ ಅಥವಾ ಒಬ್ಬಟ್ಟು. ಎಷ್ಟು ಚೆನ್ನಾಗಿ ನೋಡಿ, ಕರೆಕ್ಟಾಗಿ ಚಂದ್ರಮಾಮ ಚಂದ್ರ. ಓಕೆ, ಹಾಕ್ಬಿಡೋಣ ಹಂಚಿಗೆ. ಮೊದಲನೇ ಹೋಳಿಗೆ ಒಬ್ಬಟ್ಟು, ಖಾರ ಆಲೂ ಒಬ್ಬಟ್ಟು. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಈಗ ಸ್ವಲ್ಪ. ಈಗ ತಿರುವಾಗ್ತಾ ಇದ್ದೀನಿ ಇದನ್ನ. ಖಾರ ಆಲೂ ಒಬ್ಬಟ್ಟು ಹೋಳಿಗೆ. ಅದ ಬಂತು ನೋಡ್ರಿ, ಎಲ್ಲ ಬಂತು ಈಗ. ಒಬ್ಬಟ್ಟಿನ ಒಂದು ಬಣ್ಣ, ಹೊಳಪು ಆಗಿದೆ ಸರ್. ಆಗಿದೆಯಾ ಇದು? ಬಿಡೋಣ. ವಾ, ಎಷ್ಟು ಚೆನ್ನಾಗಿ ಕಾಣ್ತದ. ಸೊ ನಿಮ್ಮ ಶೈಲಿಯ ಪಾರಂಪರಿಕ ಖಾರ ಆಲೂ ಒಬ್ಬಟ್ಟು ತೋರಿಸಿದ್ರಿ. ನಾವು ಮಾಡ್ಕೊಂಡು ಹಿಟ್ಟಲ್ಲಿ ಎಷ್ಟಾಗ್ತವೆ ಒಬ್ಬಟ್ಟು? 10ರಿಂದ 12 ಆಗುತ್ತೆ. 10ರಿಂದ 12 ಆಗುತ್ತಾ? ಓಕೆ, ಸೂಪರ್. ಈಗ ಒಂದು ಮಾಡಿರಿ, ನಾವು ಅದು ನೋಡ್ಬಿಡೋಣ ಹೆಂಗಿದೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ, ಆ ಥರದ್ದು ಇದು ಒಬ್ಬಟ್ಟು ಅಲ್ಲ. ಇದಕ್ಕಾಗಿ ಒಂದು ಸ್ಪೆಷಲ್ ಸಾಂಪ್ರದಾಯಿಕ ರೆಸಿಪಿ ಇದೆ. ಅದ್ಭುತವಾಗಿ ಪಾರಂಪರಿಕ ಒಂದು ದಿನದಂದು ಮಾಡ್ಬೋದು ಇದನ್ನ. ಖಾರ ಆಲೂ ಹೋಳಿಗೆ, ಖಾರ ಆಲೂ ಒಬ್ಬಟ್ಟು, ಉಪ್ಪಿನಕಾಯಿ ಒಟ್ಟಿಗೆ ತಿನ್ಬೋದಂತೆ. ಹಾಗೆ ಮೊಸರು, ನೀವು ಎರಡು ಕಾಂಬಿನೇಷನ್ ಅದ್ಭುತ. ಮೊಸರಲ್ಲಿ ಅದನ್ನ ಹಾಗೆ ಎತ್ಕೊಂಡು ಇಂಥವೆಲ್ಲ ಹೋಟ್ಲುಗಳು ಸಿಗಲ್ಲ. ಎಲ್ಲಿ ಹೋಗಿ ಆರ್ಡರ್ ಮಾಡ್ಬೇಕು ನಾವು? ಎಲ್ಲನೂ ಹೋಗ್ಲಿ ಸಿಗಲ್ಲ. ಇಂಥಲ್ಲಿ ಬರಬೇಕು, ಆವಾಗಲೇ ಸಿಗೋದು. ಯಾವ ಹೋಟ್ಲಲ್ಲಿ ಯಾವ ಮೆನುವಲ್ಲಿ ಸಿಗುತ್ತೆ ಇದು? ಖಾರ ಆಲೂ ಒಬ್ಬಟ್ಟು ಇಲ್ಲಿ ಸಿಗಲ್ಲ. ಪಾರಂಪರಿಕ ಶೈಲಿಯಲ್ಲಿ ತೋರಿಸ್ಬಿಟ್ರು. ಎಷ್ಟು ಚೆನ್ನಾಗಿದೆ ಅಂದರೆ ಮೊಸರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಹಿಂಗಿರುತ್ತಾ. ಅವ್ರು ಸುಮ್ಮನೆ ಹೇಳಿದರು, ಇದು ಉಳಿದಿರೋದು ಏನಿದೆ ಹಬ್ಬದ ಅಲ್ಲ, ಇದನ್ನು ಫ್ರೆಶ್ಶಾಗೆ ಮಾಡ್ಕೋಬೋದು ನೀವು. ಅಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಮಾಡಿ ತೋರಿಸ್ಬಿಟ್ರು. ಉಪ್ಪಿನಕಾಯಿ ಒಟ್ಟಿಗೆ ಸ್ವಲ್ಪ ಮಾಡ್ಬಿಡೋಣ. ನನಗೆ ಫಸ್ಟ್ ಆಶ್ಚರ್ಯ ಆಗಿತ್ತು, ಉಪ್ಪಿನಕಾಯಿ ಹೆಂಗಪ್ಪ ಕಾಂಬಿನೇಷನ್ ಅಂತ. ಟೇಸ್ಟ್ ಮಾಡಿ ಗೊತ್ತಾಗ್ತದೆ ಉಪ್ಪಿನಕಾಯಿ ಕಾಂಬಿನೇಷನ್ ಯಾಕೆ ಅಂತ. ಮೈಂಡ್ ಬ್ಲೋಯಿಂಗ್ ರುಚಿ. ಅಪ್ಪ, ಒಂದು ಹೋಳಿಗೆ ಮೆತ್ತನೆಲ್ಲ ಇರಬೇಕು, ಒಂದು ಅದ್ಭುತ ಊಟ ಆಗ್ತದೆ. ಮೆಲಕ್ಕೆ ಹಾಕ್ಕೊಂಡು ಹೋಗ್ಬೋದು ಈ ರುಚಿನ, ಹಂಗಿದೆ. ಸೊ ನೀವು ಈ ಥರದೇ ಒಬ್ಬಟ್ಟು ಮನೇಲಿ ಮಾಡಿಕೊಂಡು ನಮ್ಗೆ ಹೇಳಿ ಹೇಗಿದೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಭಾಳಷ್ಟು ಜನಕ್ಕಿಂತ ರೆಸಿಪಿ ಗೊತ್ತಾಗಬೇಕು, ಶೇರ್ ಮಾಡಿ. ಇವಾಗಲೇ ಪಟ್ ಅಂತ. ಸೊ ನಾವು ಮತ್ತೆ ನಿಮ್ಗೆ ಸಿಗ್ತೀವಿ ಅದ್ಭುತ ರೆಸಿಪಿ ಒಟ್ಟಿಗೆ. ತುಮಕೂರಿಗೆ ಬರ್ತೀವಿ. ಓಕೆ, ನಮಸ್ಕಾರ. ಮುಗಿಸ್ಬಿಡ್ತೀವಿ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.